ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೇತ್ರ ಸಿದ್ದು ವ್ಲಾಗ್. ಮೊದಲನೇದಾಗಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ನಾನು ಇವತ್ತಿನ ವ್ಲಾಗ್ ಒಳಗೆ ನನ್ನ ಮಹಾಶಿವರಾತ್ರಿನ ನಾನು ಹೆಂಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಅಂದು ನಿಮ್ಗೆ ತೋರಿಸ್ತೀನಿ. ಮತ್ತು ನಾನು ಶಿವರಾತ್ರಿ ಹಬ್ಬಕ್ಕೆ ಏನೇನು ಸ್ಪೆಷಲ್ ರೆಸಿಪಿನ ಮಾಡ್ತೀನಿ, ಪರ್ಟಿಕ್ಯುಲರ್ ಆಗಿ ಶಿವರಾತ್ರಿಗೆ ಏನೇನು ಮಾಡ್ತಾರ ಅದನ್ನೆಲ್ಲ ಐಟಮ್ಸ್ನು ನಾನು ನಿಮ್ಗೆ ತೋರಿಸ್ತೀನಿ. ಬರೀ ಹಂಗಂದ್ರೆ ಇವತ್ತಿನ ವ್ಲಾಗ್ನ ಶುರು ಮಾಡೋನು. ಶಿವರಾತ್ರಿ ಇರೋದಕ್ಕೆ ನಾನು ಶಿವಂದು ಯಾವುದಾದ್ರೂ ಒಂದು ರಂಗೋಲಿ ಹಾಕಬೇಕು ಅಂತ ಯೋಚನೆ ಮಾಡಿದ್ದೆ. ಇಲ್ಲಿ ರಂಗೋಲಿ ಅಂಕರು ಸ್ವಲ್ಪನೂ ಚಲೋ ಇರಲಿಲ್ಲ, ರಂಗೋಲಿ ಹಾಕಕ್ಕೆ ಬರೋಲ್ದಾಗಿತ್ತು. ಏನೋ ಮಾಡಿ ಒಟ್ಟು ಈ ಥರ ಒಂದು ಚಿಕ್ಕದು ಶಿವನ ರಂಗೋಲಿ ಹಾಕಿದೆ. ಎಸ್ ಫ್ರೆಂಡ್ಸ್, ನೋಡ್ರಿ, ಶಿವರಾತ್ರಿಯ ದಿನದ ನನ್ನ ಸಿಂಪಲ್ ಆಗಿ ಪೂಜೆ ಮುಗಿಸಿದೆ. ನಾನು ಈಗ ಬೇಗ ಬೇಗ ಪ್ರಸಾದನ ಮಾಡಿಬಿಡೋನು. ನಾನು ನೈವೇದ್ಯಕ್ಕೆ ನಾನು ಇವತ್ತು ಪಂಚಾಮೃತ ಮಾಡ್ತೀನಿ, ಮತ್ತು ಕಡ್ಲಿಕಾಳು ಉಸಳಿ ಮತ್ತು ಅವಲಕ್ಕಿ ಹುಳಿ ಅದನ್ನ ಮಾಡ್ತೀನಿ. ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆ ಎಲ್ಲರಿಗೂ ತೋರಿಸ್ತೀನಿ. ಬ್ರೇಕ್ಫಾಸ್ಟಿಗೆ ನಾನು ದೋಸೆ ಮತ್ತು ಟೊಮೆಟೊ ಕಾಯಿ ಚಟ್ನಿ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟೀನಿ. ಈಗ ನಾನು ಕಡಲೆಕಾಳು ಉಸಳಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಕಾಳು ಉಸಳಿಗೆ ನಾನು ಕಡಲೆಕಾಳು ರಾತ್ರಿನ ನೆನೆ ಹಾಕಿದ್ದೆ. ಅದನ್ನು ಒಂದು ವಿಶಿಲ್ ಹೊಡಿಸ್ಕೊಂಡೀನಿ. ಒಂದು ಸ್ವಲ್ಪ ಉಪ್ಪು ಹಾಕಿ ವಿಶಿಲ್ ಹೊಡಿಸ್ಕೊಂಡು ಬೇಯಿಸ್ಕೊಂಡು ಇಟ್ಕೊಂಡೀನಿ. ಇಷ್ಟು ಉಸುಳಿಗೆ ನಾನಿಲ್ಲೇ ಕೊಬ್ಬರಿ ಮತ್ತು ಒಂದೆರಡು ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ ಹಾಕಿ ಇದನ್ನು ರುಬ್ಕೊಂಡು ಇಟ್ಕೊಂಡೀನಿ. ಕಡಲೆಕಾಳು ಉಸಳಿಗೆ ಸ್ವಲ್ಪ ಆಯಿಲ್ ಹಾಕೊತೀನಿ. ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಗ್ಗರಣೆಗೆ ಹಿಂಗು, ಕಡಲೆಕಾಳು ಬೇಯಿಸಿಟ್ಕೊಂಡಿರ್ತಲ್ಲ ಅದನ್ನ ಹಾಕಬೇಕು. ನೆಕ್ಸ್ಟ್ ಫ್ರೆಂಡ್ಸ್, ನೀವು ರುಬ್ಕೊಂಡಿರ್ತೀರಲ್ಲ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು, ಅದನ್ನು ಆ ಮಸಾಲೆನ ಇದಕ್ಕೆ ಹಾಕಬೇಕು. ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಇದನ್ನು ಬೇಯಿಸ್ಕೋಬೇಕು. ನಾನು ಕಡಲೆಕಾಳು ಬೇಯಿಸ್ಕೊಳ್ಳೋ ಮುಂದೆ ಸ್ವಲ್ಪ ಉಪ್ಪು ಹಾಕಿದ್ದೆ, ಇವಾಗ ಸ್ವಲ್ಪ ಹಾಕ್ತೀನಿ. ನೀವು ನೋಡಿಕೊಂಡು ಹಾಕೋಬೇಕು. ಫ್ರೆಂಡ್ಸ್, ಈ ಕಡಲೆಕಾಳು ಹುಸುಳಿ ಏನೈತಲ್ಲ ಶಿವನ ನೈವೇದ್ಯಕ್ಕೆ ಭಾಳ ಮುಖ್ಯ ನೋಡ್ರಿ. ಇದು ಭಾಳ ಈಸಿಯಾಗಿ ಮಾಡ್ಕೋಬಹುದು. ಈಗ ಇದು ರೆಡಿ ಆಗೈತಿ, ಇದನ್ನ ಆಫ್ ಮಾಡಿಬಿಡೋನು. ನೆಕ್ಸ್ಟ್ ನಾನು ಹುಳಿ ಅವಲಕ್ಕಿ ಮಾಡೋದನ್ನ ತೋರಿಸ್ತೀನಿ. ಅವಲಕ್ಕಿ ಗೊಜ್ಜು ಅಂತಾನು ಕರೀತಾರೆ ಇದಕ್ಕೆ. ಈಗ ಹುಳಿ ಅವಲಕ್ಕಿಗೆ ಸ್ವಲ್ಪ ಆಯಿಲ್ ಹಾಕೊಳ್ಳೋನು. ಒಗ್ಗರಣೆಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲು. ನೆಕ್ಸ್ಟ್ ಒಂದೆರಡು ಟೀ ಸ್ಪೂನು ಶೇಂಗಾ ಕಾಳು. ನೆಕ್ಸ್ಟ್ 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, ಒಂದು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಹಿಂಗು ಎಲ್ಲ ಹಾಕೊಂಡು ಸ್ವಲ್ಪ ಆಯಿಲ್ ಒಳಗೆ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಒಂದು ಈರುಳ್ಳಿ ಹಾಕೋತೀನಿ. ನೆಕ್ಸ್ಟ್ ನಾನು ಇದಕ್ಕೆ ಬಿಸಿಬೇಳೆ ಬಾತ್ ಪೌಡರ್ ಹಾಕೊಂತೀನಿ. ನೀವು ಬೇಕಿದ್ರೆ ಸಾಂಬಾರ್ ಪೌಡರ್ನು ಹಾಕೋಬಹುದು. ಇಷ್ಟು ಸ್ವಲ್ಪ ಉಪ್ಪು. ನೆಕ್ಸ್ಟ್ ಇದಕ್ಕೆ ಹುಣಸೆ ಹುಳಿ ಹಾಕೊಂತೀನಿ. ನೆಕ್ಸ್ಟ್ ಸ್ವಲ್ಪ ಬೆಲ್ಲ ಹಾಕೋರಿ. ನೆಕ್ಸ್ಟ್ ಇದಕ್ಕೆ ನಾನು ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೆ ಒಂದು 10 ನಿಮಿಷ. ಇದನ್ನೀಗ ಹಾಕೋನು. ಆ ಹುಳಿಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅಷ್ಟು ಅವಲಕ್ಕಿನ ಹಾಕೋಬೇಕು. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋನು. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ. ಫ್ರೆಂಡ್ಸ್, ನೋಡ್ರಿ, ಈಗ ಹುಳಿ ಅವಲಕ್ಕಿ ರೆಡಿ ಆಗೈತಿ. ಫ್ರೆಂಡ್ಸ್, ನೆಕ್ಸ್ಟ್ ಪಂಚಾಮೃತಕ್ಕೆ ನಾನು ಒಂದು 3 ಕಪ್ ಅಷ್ಟು ಹಾಲು ತಗೊಳಕುಂತೀನಿ. ನಾನು ಒಂದು 4 ಕಟ್ ಮಾಡಿ ಇಟ್ಕೊಂಡಿರೋ ಬನಾನಾ ಹಾಕ್ತೀನಿ. ನೆಕ್ಸ್ಟ್ ಒಂದು 3 ಚಮಚ ನಾನು ಶುಗರ್ ಹಾಕೋತೀನಿ. ಒಂದು ಸ್ವಲ್ಪ ಏಲಕ್ಕಿ, ಇದು ಫ್ಲೇವರಿಗೆ ಹಾಕೊಳಕುಂತೀನಿ. ಒಂದು ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತ ಆಪಲ್ ಹಾಕೊಂತೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು, ಗೋಡಂಬಿ, ದ್ರಾಕ್ಷಿ, ಏನ್ ಬೇಕಾದ್ರೂ ಹಾಕೋಬಹುದು ಡ್ರೈ ಫ್ರೂಟ್ಸ್ನ. ನೆಕ್ಸ್ಟ್ ನಾನು ಒಂದು ಪೊಮೊಗ್ರಾನೇಟ್ ಹಾಕೋತೀನಿ. ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ಪಂಚಾಮೃತ ಪ್ರಸಾದಕ್ಕಂಕರು ಬೇಕು. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದೀಗ ಆಗೈತಿ ನೋಡ್ರಿ. ಶಿವರಾತ್ರಿ ಸ್ಪೆಷಲ್ ನಾನಿಲ್ಲೇ ಪಂಚಾಮೃತ ಮತ್ತು ಹುಳಿ ಅವಲಕ್ಕಿ ಮತ್ತು ಕಡಲೆಕಾಳು ಉಸುಳಿ ಮಾಡೀನಿ.
ಈ 3 ಪ್ರಸಾದಗಳು ಶಿವರಾತ್ರಿಗೆ ಬಹಳ ಇಂಪಾರ್ಟೆಂಟ್. ನೋಡ್ರಿ, ನಾನು ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ನೈವೇದ್ಯ ಮಾಡಿದ್ದೆ ದೇವರಿಗೆ. ರಿಗ್ಗುನ ರೆಡಿ ಮಾಡ್ಬೇಕೀಗ. ಚೀರಾ ಕುಂತಾಳ ಸುಮ್ಮನಿರ ಒಳ್ಳೆ. ಫ್ರೆಂಡ್ಸ್, ನಾನಿಲ್ಲೇ ನನ್ನ ಫ್ರೆಂಡ್ಸಿಗೆ ಕೊಡಾಕಂತ ಅಂದನು ಎಲ್ಲ ಹಾಕೊಂಡಿಟ್ಕೊಂಡೀನಿ. ಅವ್ರಿಗೂ ಅಲ್ಲೇ ಪ್ರಸಾದನ ಕೊಟ್ಬಿಡ್ತೀನಿ. ಈ ಥರ ಡಬ್ಬಿ ಒಳಗೆ ಇಟ್ಕೊಂಡು ಹೋಗ್ಬಿಡ್ತೀನಿ, ಅಂದ್ರೆ ಅವ್ರಿಗೆ ಕೊಡಾಕ ಈಸಿ ಆಗುತ್ತ. ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಲ್ಲ, ಅಲ್ಲೇ ಐತಿ ಅವ್ರ ಮನೀನು. ಅವರೆಲ್ಲ ಅಲ್ಲೇ ಹೋಗ್ಬಿಡ್ತಾರ, ಮನೆಗೆ ಬರಲ್ಲ. ಅದಕ್ಕೆ ಅವ್ರಿಗೆ ಅಲ್ಲೇ ಕೊಟ್ಬಿಡ್ತೀನಿ ಈ ಬಾಕ್ಸ್ ಒಳಗೆ ಇಟ್ಕೊಂಡು ಹೋಗಿ. ಪ್ರಸಾದಕ್ಕೆಲ್ಲ ತೊಗೊಂಡಿನಿ ಪೂಜೆಗೆ. ಬರೀ ಈಗ ದೇವಸ್ಥಾನಕ್ಕೆ ಹೋಗುನ. ನಾನು ಈ ಥರ ರೆಡಿ ಆಗೀನಿ, ಪ್ಲೇಟ್ ಎಲ್ಲ ತಗೊಂಡೀನಿ. ಬರೀ ಈಗ ಹೋಗುನು. ಖುಷಿಯವ್ರ ಮನೆ ಕಡೆನ ಐತಿ ಅದು ದೇವಸ್ಥಾನ. ನಾನೇ ಈಗ ಅಲ್ಲಿ ಹೋಗ್ಬೇಕು, ಅವ್ರ ಮನೆ ಎಲ್ಲ ಅಲ್ಲೇ ಐತಿ. ಹೋಗುನ್ ಬರ್ರಿ. ನಾವೀಗ ರೆಡಿಯಾಗಿ ನಿಂತೀವಿ. ಶ್ವೇತಾಗ ವೇಟ್ ಮಾಡಕ್ಕೆ ಕುಂತೀವಿ. ಶ್ವೇತಾ ಬರೋವಳ್ಳಿ ಇನ್ನೂ. ಅದು ಯಾವಾಗ ಬರ್ತಾಳೆ ಗೊತ್ತಿಲ್ಲ. ಫೋನ್ ಅಂತೂ ಹಚ್ಚಿವಿ. ಆನ್ ದ ವೇ ಅಂತ ಅಂದ್ಲು. ಬಂದಾಗ ತೋರಿಸ್ತೀನಿ ನಿಮ್ಗೆ. ಬಾ ಬಾ, ನಿನ್ಗೋಸ್ಕರನ ಇಷ್ಟೊತ್ತು ವೇಟಿಂಗು. ಬರೀ ಈಗ ದೇವಸ್ಥಾನಕ್ಕೆ ಹೋಗೋಣ. ನಾನು ದೇವಸ್ಥಾನ ತೋರಿಸ್ತೀನಿ. ದೇವಸ್ಥಾನ ಕಾಡೊಳಗೈತಿ. ಸ್ವಲ್ಪ ಕಾಡೊಳಗೆ ಹೋಗ್ಬೇಕು, ತೋರಿಸ್ತೀನಿ ನಾನು ನಿಮ್ಗೆ. ಈ ಥರ ಕಾಡಿತ್ತು ಮೊದ್ಲ. ಇವತ್ತು ಶಿವರಾತ್ರಿ ಅಂತಂದು ಎಲ್ಲ ಕ್ಲೀನ್ ಮಾಡಿಸಿದಾರ. ಇಲ್ಲೇ ಏನೂ ಇರಲಿಲ್ಲ, ಹೋಗಾಕು ಭಯ ಆಗ್ತಿತ್ತು, ಅಷ್ಟಿತ್ತು. ಇವಾಗೆಲ್ಲ ಕ್ಲೀನ್ ಮಾಡಿಸಿದಾರ ನೋಡ್ರಿ. ಈ ಥರ ಇಲ್ಲಿ ಶಿವನ ದೇವಸ್ಥಾನ ಐತಿ. ಯಾರೂ ಬಂದು ಪೂಜೆ ಮಾಡ್ತಿರ್ಲಿಲ್ಲ. ಬಟ್ ಇವತ್ತು ಶಿವರಾತ್ರಿ ಐತಲ್ಲ, ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಯಾರ. ಬರೀ ತೋರಿಸ್ತೀನಿ ನಾನು ನಿಮಗೆ. ಒಳಗೆ ಹೋಗಬೇಕು ನೋಡ್ರಿ. ಈ ಥರ ಕಾಡು. ಅವತ್ತು ಬಂದಾಗ ಎಷ್ಟು ಇದಿತ್ತಲ್ಲ ರೀ. ಇವತ್ತೆಲ್ಲ ಕ್ಲೀನ್ ಮಾಡ್ಸ್ಯಾರ ರೋಡ್. ಇನ್ನು ದಿನ ಬರ್ಬೋದು ಇಲ್ಲೇ. ಇದು ದೇವಸ್ಥಾನ ನೋಡ್ರಿ. ಬರೀ ಈಗ ಒಳಗಡೆ ಹೋಗೋಣ. ಹಾ ನೋಡ್ರಿ, ಇಲ್ಲೇ ಇಲ್ಲೇ ಇವ್ರ ಕಡೆ ಹಂಗಲ್ವಂತೆ. ಇವರು ದೇವಸ್ಥಾನಕ್ಕೆ ಹೋಗ್ತಾರೆ. ಹೆಣ್ಮಕ್ಳು ಏನು ಹೋಗೋರು. ನಾವು ಹುಡುಗರೆಲ್ಲ ಏನ್ ಮಾಡ್ತೇವೆ ಅಂದ್ರೆ ಗೇಮ್ ಆಡ್ಕೊಂಡು ಮತ್ತೆ ಹಾಡು ಹೇಳ್ಕೊಂಡು. ಬರೀ ಈಗ ಒಳಗೆ ಹೋಗೋಣ. ಈ ಕಡೆಯಿಂದ ಹೋಗೋಣ ನೋಡ್ರಿ. ಇದೆಲ್ಲ ಫುಲ್ ಕಾಡೈತಿ. ನನಗನ್ಸಿದ ಮಟ್ಟಿಗೆ ಇದೇನೋ ಕೆರಿ ಅನ್ಸುತ್ತ. ನೀರಿತ್ತು ಅನ್ಸುತ್ತಿಲ್ಲೇ. ಈಗೆಲ್ಲ ಒಣಗೈತಿ, ಗಿಡ ಎಲ್ಲ ಬೆಳ್ಕೊಂಡೈತಿ ನೋಡ್ರಿ. ಈ ಥರ ದೇವಸ್ಥಾನ ಪಕ್ಕನ ಐತಿ ಇದು. ಕೆರೆ. ಹಾಯ್ ಶಿಶ್. ನೋಡಕ್ ಕುಂತೀರಲ್ಲ, ಅಲ್ಲೂ ಶಿವಲಿಂಗ ಐತಿ. ಅಲ್ಲೆಲ್ಲ ಕ್ಯೂ ಹಚ್ಚಾರ ಅಂತಂದು ನಾವು ಇಲ್ಲೇ ಮಾಡ್ಕೊಳಕ್ ಕುಂತೀವಿ. ಒಬ್ಬೊಬ್ರು ಮಾಡ್ಕೊಂಡು ಪೂಜೆ ಮಾಡ್ತೀವಿ. ಇಲ್ಲ ಹಂಗೆ ತಗೋಬಾ. ಖುಷಿಯವ್ರ ಮಮ್ಮಿ ಪೂಜೆ ಎಲ್ಲ ಮುಗಿಸಿದ್ರು. ಅವ್ರದ್ದಾದ್ಮೇಲೆ ನಾನು ಪೂಜೆ ಮಾಡಕ್ ಕುಂತೆ. ಫ್ರೆಂಡ್ಸ್, ಶಿವರಾತ್ರಿ ನಾವು ಯಾಕೆ ಆಚರಿಸ್ತೀವಿ, ಅವತ್ತ ಯಾಕೆ ಶಿವನ ಪೂಜೆ ಮಾಡ್ತೀವಿ ಅನ್ನೋದನ್ನು ನನಗೆ ಎಷ್ಟು ಗೊತ್ತೈತೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಶಿವರಾತ್ರಿನ ನಮ್ಮ ಹಿರಿಯರ ಕಾಲದಿಂದನೂ ಆಚರಿಸ್ಕೊತ ಬಂದೀವಿ. ಶಿವರಾತ್ರಿ ದಿನ ಅಂತೂ ಮನೆ ಮಂದಿ ಎಲ್ಲ ಉಪವಾಸ ಇರ್ತಾರ.
ಶಿವ ಪಾರ್ವತಿನ ಮದ್ವೆ ಆದ ದಿನಾನ ಶಿವರಾತ್ರಿ ಆಚರಿಸ್ತಾರಂತ. ಶಿವನಿಗೆ ಅವತ್ತು ಭಾಳ ಇಷ್ಟ ಆದ ದಿನ ಅಂತ ಶಿವರಾತ್ರಿ ದಿನ ಶಿವನ್ ಪೂಜಿಸೋ ಭಕ್ತರಿಗೆಲ್ಲ ಶಿವ ಅನುಗ್ರಹ ಸ್ಥಾನ ಅನ್ನೋದು ಒಂದು ಬಲವಾದ ನಂಬಿಕೆ ಐತಿ. ಬೇಕಿದ್ರೆ ಅವತ್ತಿನ ದಿನ ನೋಡ್ರಿ, ಯಾರು ಉಪವಾಸ ಮಾಡ್ಲಾರ್ದವ್ರು ಶಿವರಾತ್ರಿ ದಿನ ಒಂದಿನ ಉಪವಾಸ ಮಾಡ್ತಾರ. ಅವತ್ತ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರ. ಶಿವನಿಗೆ ಇಷ್ಟವಾದ ಬಿಲ್ಲು ಪತ್ರೆ ಅಂಕರು ಯಾರೂ ಮರೆಯೋದಿಲ್ಲ. ಅವತ್ತಿನ ದಿನ ಶಿವನಿಗೆ ಏರಿಸಿ ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡ್ತಾರ. ರಾತ್ರಿ ಹೊತ್ತು ಶಿವನ ಜಪ ಮಾಡ್ತಾ ಜಾಗರಣೆ ಮಾಡಿದ್ರಂತರೂ ಸಾಕ್ಷಾತ್ ಶಿವನ ಅನುಗ್ರಹ ಆಗತ್ತ ಅನ್ನೋದು ಒಂದು ನಂಬಿಕೆ ಐತಿ. ಇದಿಷ್ಟಂತರೂ ನನಗೆ ಶಿವರಾತ್ರಿ ಬಗ್ಗೆ ಗೊತ್ತೈತಿ. ಇನ್ನು ಫ್ರೆಂಡ್ಸ್, ನಮ್ಮ ಬಾದಾಮಿ ಒಳಗಂತರೂ ಶಿವಾಲಯ ದೇವಸ್ಥಾನ ಐತಿ, ಗುಡ್ಡದ ಮೇಲೆ ಐತಿ. ಶಿವರಾತ್ರಿ ದಿನ ಎಲ್ಲರೂ ಉಪವಾಸ ಮಾಡೋದು. ಸಾಯಂಕಾಲ ಟೈಮ್ ಆಯ್ತಂದ್ರೆ ಎಲ್ಲರೂ ಬಾಕ್ಸ್ ಒಳಗೆ ಅವಲಕ್ಕಿ ಮತ್ತು ಹಣ್ಣು ಅದನ್ನೆಲ್ಲ ಖರ್ಜೂರ ಅದನ್ನೆಲ್ಲ ಹಾಕ್ಕೊಂಡು ಶಿವಾಲಯ ದೇವಸ್ಥಾನಕ್ಕೆ ಹೋಗೋದು. ಪೂಜೆ ಮುಗಿಸ್ಕೊಂಡು ಅಲ್ಲೇ ಬೆಟ್ಟದ ಗಾರ್ಡನ್ ಒಳಗೆ ಏನಿರುತ್ತಲ್ಲ ಅಲ್ಲಿ ಕೂತ್ಕೊಂಡು ತಿಂದು ಬರ್ತಿದ್ವಿ ನಾವು. ನೋಡ್ರಿ, ಪೂಜೆ ಎಲ್ಲ ಮುಗಿಸಿದ್ವಿ ನಾವೀಗ. ಬನ್ನಿ ಬೀಗ್ರೆ, ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ದೇವ್ರ ಬಿಸಿ ಆಗಿದೆ ಕಣೆ. ಎಲ್ಲಾರು ಕೇಳಿ ಹಂಗಾಗಿ ನಮ್ಮ ಬೇಡಿಕೆ ನೆನಪಿರಲ್ಲ ಅಂತೇಳಿ ಜಾಸ್ತಿ ಬೇಡಿಕೆ ಇಲ್ಲ. ಇನ್ನೊಂದಿನ ಕೇಳ್ಕೊತೀನಿ, ಆಮೇಲೆ ಕೇಳ್ತಾಳೆ ಇವಳು. ಖುಷಿಯವ್ರ ಮಮ್ಮಿ ಎಲ್ಲಾರ್ಗು ತಿನ್ಸುದ್ರಾಗ ಬಿಸಿ ಅದ. ಚಿರು ಚಲೋ ಐತಾ ರೀ ಪ್ರಸಾದ? ಎಲ್ಲ ಒಂದು ಸೆಲ್ಫಿ ನೋಡ್ಕೊಂಡು ಬಂದೆ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ದೇವ್ರನ್ನ ಬಿಟ್ಟು ಬರೋವಳು ನೋಡಲ್ಲ. ರಿಗು ನೋಡ್ರಿ, ಇಷ್ಟು ದೊಡ್ಡದು ಮಂದಿರ ಐತಿ. ಇಲ್ಲೂ ಒಂದು ಮಂದಿರ ಇತ್ತು, ಆದ್ರ ಇಲ್ಲಿ ರಶ್ ಇತ್ತು ಅಂತಂದು ನಾವು ಅಲ್ಲಿ ಹೋಗಿ ಮಾಡ್ಕೊಂಡ್ವಿ. ಸೇಮ್ ಇಲ್ಲೂ ಶಿವಲಿಂಗನ ಐತಿ ನೋಡ್ರಿ, ಈ ತರ ಐತಿ. ಪೂಜೆ ಎಲ್ಲ ಮಾಡ್ಕೊಂಡು ವಾಪಸ್ ಹೊಂಟಿವಿ ಮನೆಗೆ. ದೇವ್ರು ಭಕ್ತಿಯಿಂದ ಬೇಡ್ಕೊಂಡ ಸೌಮ್ಯ ಅಂತರು ನೆಕ್ಸ್ಟ್ ಇಯರ್ ಶಿವರಾತ್ರಿಗೆ ಬರ್ತೀಯಲ್ಲ, ನಿನ್ ಮಗಳು ಕರ್ಕೊಂಡ್ ಬಾರ. ಈಗೇನು ನೋಡಾಕ್ ಕುಂತಿರಲ್ಲ, ಅಲ್ಲಿ ಕಾಲ್ ದಾರಿ ಮಾತ್ರ ಇತ್ತು. ನಿನ್ನೆ ಶಿವರಾತ್ರಿ ಇರೋದಕ್ಕೆ ಎಲ್ಲಾನು ಕ್ಲೀನ್ ಮಾಡಿದ್ರು. ಹೋಗ್ತೀನಿ, ಮುಗೀತು ನಮ್ಮ ಶಿವರಾತ್ರಿ ಇವತ್ತಿಗೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದಿಷ್ಟು ನನ್ನ ಮಹಾಶಿವರಾತ್ರಿಯ ವ್ಲಾಗ್. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇದೇ ಥರ ನನ್ನ ವಿಡಿಯೋಸ್ಗೋಸ್ಕರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಾರ್ದು. ಹಂಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲೀಸಿಗೆ ಎಲ್ಲರಿಗೂ ಶೇರ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.